ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ ಹತ್ಯೆ ನಡೆದಾಗ ನಾನು ಹೋಗಿದ್ದೆ. ಆಗ ಆಂಟಿ ಕಮ್ಯುನಲ್ ವಿಂಗ್ ಮಾಡುವ ಬಗ್ಗೆ ಹೇಳಿದ್ದೆ. ಈಗ ಅದಕ್ಕೆ ಒಂದು ಸರ್ಕಾರಿ ಆದೇಶ ಕೂಡ ಹೊರಡಿಸಿದ್ದೇವೆ. ತಕ್ಷಣ ಆಂಟಿ ಕಮ್ಯುನಲ್ ವಿಂಗ್ ಜಾರಿ ಮಾಡುವಂತೆ ಆದೇಶಿಸಲಾಗಿದೆ. ಈ ಘಟನೆಗಳನ್ನು ಹತ್ತಿಕ್ಕದೆ ಬಿಡುವುದಿಲ್ಲ. ನಮ್ಮ ಸರ್ಕಾರ ಆಂಟಿ ನಕ್ಸಲ್ ಫೋರ್ಸ್ನ ಅರ್ಧ ಭಾಗವನ್ನ ಆಂಟಿ ಕಮ್ಯುನಲ್ ವಿಂಗ್ಗೆ ಸೇರಿಸಿ ಮಾಡಿದ್ದೇವೆ. ಅವರು ಒಂದು ಮರ್ಡರ್ ಮಾಡಿದ್ರೆ ಇವರು ಒಂದು ಮರ್ಡರ್ ಮಾಡೋದು, ಇದನ್ನೆಲ್ಲ ತಡೆಯಬೇಕಿದೆ. ಆಂಟಿ ಕಮ್ಯುನಲ್ ಫೋರ್ಸ್ಗೆ ಯಾವ ರೀತಿ ಪವರ್ ಕೊಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ನಿನ್ನೆಗೆ ತಕ್ಷಣ ಜಾರಿಯಾಗುವಂತೆ ಆದೇಶ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಡಿಜಿ ಕ್ರಮ ತಗೋತಾರೆ. ಈ ಭಾಗವನ್ನು ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದೇವೆ. ಉಡುಪಿ, ಶಿವಮೊಗ್ಗ, ಮಂಗಳೂರು ಸೇರಿ ಎಲ್ಲೆಲ್ಲಿ ಆಂಟಿ ಕಮ್ಯುನಲ್ ಆಕ್ಟಿವಿಟೀಸ್ ಆಗುತ್ತೆ ಇವುಗಳನ್ನು ಸೂಕ್ಷ್ಮ ಪ್ರದೇಶಗಳಾಗಿ ಪರಿಗಣಿಸಿದ್ದೇವೆ. ಯಾರನ್ನು ಮುಲಾಜಿಲ್ಲದೆ ಕ್ರಮ ತಗೋತೇವೆ. ಆದರೆ ಯಾವ ಕ್ರಮ ತಗೋತೇವೆ ಅಂತ ಹೇಳೋದಿಲ್ಲ. ಆದರೆ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ ಎಂದು ತಿಳಿಸಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ತಮ್ಮನ್ನು ಭೇಟಿಯಾಗಿದ್ರು. ಸೊ ಏನು ವಿಚಾರಗಳು? ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಮುಲಾಜಿಲ್ಲದೆ ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ. ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕಾನೂನನ್ನ ಇನ್ನೂ ಎಷ್ಟು ಬಿಗಿ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು. ಎರಡನೇದು, ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಅಂದ್ರೆ ಯಾವ ರೀತಿ ಮಾಡಬೇಕು, ಯಾರು ಅದನ್ನ ಹೆಡ್ ಮಾಡಬೇಕು, ಅವ್ರಿಗೆ ಏನ್ ಪವರ್ ಕೊಡಬೇಕು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದೆ. ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ಡಿಜಿ ಅವರು ತಗೊಳ್ತಾರೆ. ನಾವು ಇದನ್ನ ಬಹಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ. ಈಗಾಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಎಲ್ಲೆಲ್ಲಾಗುತ್ತೆ ಇವುಗಳನ್ನ ಬಹಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ. ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ. ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನ ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ. ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೊಳ್ತೀವಿ. ಸರ್, ಹಿಂದೆ ಕೂಡ ಉತ್ತರ ಬರ್ತಿರುವಂತದ್ದು ಯಾಕೆ ಪದೇ ಪದೇ ಯಾಕೆ ಆ ಪ್ರದೇಶದಲ್ಲಿ ಈಗ ವಾತಾವರಣ ಕೆಟ್ಟಿದೆ. ಒಬ್ರು ಇವ್ರು ಮರ್ಡರ್ ಮಾಡಿದ್ರೆ ಅವರೊಂದು ಮರ್ಡರ್ ಮಾಡೋದು, ಅವರೊಂದು ಮಾಡಿದ್ರೆ ಇವ್ರು ಮಾಡೋದು, ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು, ಅಲ್ಲಿ ಜೀವನ ಮಾಡೋಕ್ಕಾಗುತ್ತೆ. ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಖಂಡಿತವಾಗಿ ಇದನ್ನ ನಿಲ್ಲಿಸ್ತೇವೆ. ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ. ಇಲ್ಲ, ನಾವು ಅದಕ್ಕೆ ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನ್ ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾನು ಕಳೆದ ಸಾರಿನೂ ಕೊಟ್ಟಿದ್ದೆ. ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನ ಮಂಗಳೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹೀಗೆ ಬಿಡಕ್ಕಾಗಲ್ಲ. ಬಹಳ ಒಂದು ಒಳ್ಳೆ ಜನ ಇರುವಂತ ಜಿಲ್ಲೆ ಅದು. ಬಹಳ ವಿದ್ಯಾವಂತರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ. ಒಳ್ಳೆ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಬಹಳ ಅವಕಾಶಗಳಿರುವಂತಹ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನ ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಸರ್, ಎಲ್ಲ ಕೊನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಎಲ್ಲ ನಾವು ಮಾಡಲೇಬೇಕಲ್ಲ. ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು. ಇಲ್ಲೇ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಅಪನಂಬಿಕೆ ಇಟ್ಕೊಂಡು ಮಾಡಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ. ಪೊಲಿಟಿಕಲ್ ಲೀಡರ್ಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.